ಡಾಕ್ಟರ್ ಗಂಗಾಧರ ಗುರುಂಜಿ ರಾಷ್ಟ್ರ ಪ್ರಶಸ್ತಿ ಪುರಸ್ಕೃತ ಶಿಕ್ಷಕರು, ಶ್ರೀ ದಯಾನಂದ ಗುರುಂಜಿ ಮಾಜಿ ಉಪಾಧ್ಯಕ್ಷರು, ಅರಂತೋಡು ಪಡಿಕಾನ ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರಿ ಸಂಘ ಅರಂತೋಡು, ಶ್ರೀ ವಿವೇಕ್ ಜ್ಯೋತಿಷ್ಯರು, ಶ್ರೀ ಗುಳಿಗ ಸಾಹಿತ್ಯ ಕಲ್ಪನೆ ಎಲಿಮಲೆ, ಶ್ರೀ ಜಯಪ್ರಕಾಶ್ ಬಿಲ್ಕಾರ್ ರಾಮ್ಬಾರ್ ಸುಳ್ಯ, ಶ್ರೀ ರೋಷನ್ ಗುರುಂಜಿ ಪಾಲುದಾರರು ರಾಮಬಾರ್ ಸುಳ್ಯ, ಸೈಫುದ್ದೀನ್ ಪಟೇಲ್ ಉದ್ಯಮಿಗಳು ಅರಂತೋಡು, ಶ್ರೀ ಸುಜನ್ ಕುಂಟುಕಾಡು ಮಾತುಕರು ಬಿಗ್ ಬೈಟ್ಸ್ ಸುಳ್ಯ, ಯತೀನ್ ಕಲ್ಲುಮಟ್ಲು ಮಾಲಕರು ಮಾತೃಶ್ರೀ ವಾಯುಮಾಲಿನ್ಯ ತಪಾಸಣಾ ಕೇಂದ್ರ ಉಳುವಾರು, ಜೊತೆಗೆ ಯುಎಸ್ಟಿ ತಾಮಿಯನ್ನ ಮಾಲಕರಾಗಿರುವ ಶ್ರೀ ಮನೀಶ್ ಉಳುವಾರು, ವಿನ್ಯಾಸ್ ಉಳುವಾರು, ಜೊತೆಗೆ ಸಂತೋಷ್ ಗೌಡ ಊರುಬೈಲು ಬಲದೇವ್ ಗ್ರಾನೈಟ್ಸ್ ನ ಮಾಲಕರು, ಇವರೆಲ್ಲರ ಉಪಸ್ಥಿತಿಯಲ್ಲಿ ಫೈನಲ್ ಪಂದ್ಯಾಟದ 25ರ ಮಹತ್ವದ ಕೊನೆಯ ಪಂದ್ಯಾಟಕ್ಕೆ ಕ್ಷಣಗಣನೆ. ಮೋಕ್ಷಿತ್ ಉಳುವಾರು ಕತ್ತಲಾಗುವುದರ ಮುಂಚಿತವಾಗಿ ಪಂದ್ಯಾಟವನ್ನು ಮುಗಿಸಲೇಬೇಕಾದ ಒತ್ತಡದಲ್ಲಿದ್ದಾವೆ. ಪ್ರಥಮ ಚೆಂಡು ಇದು ಮೋಕ್ಷಿತ್ ರವರ ರೂಪದಲ್ಲಿ ಪ್ರವೀಣ್ ರವರ ಕಡೆಗೆ ನಿಧಾನಗತಿಯಲ್ಲಿ ಸಾಗಿ ಬಂದಂತಹ ಚೆಂಡು ಇದು. ಒಂದಂಕದ ಪೂರ್ಣ, ಒಂದೇ ಅಂಕದ ಪ್ರಫುಲ್ ಉಳುವಾರು ಎರಡನೇ ಚೆಂಡನ್ನು ಎದುರಿಸಬೇಕಾಗಿದೆ. ಮೋಕ್ಷಿತ್ ಉಳುವಾರ್ ಅವರ ಕಡೆಯಿಂದ ಫುಲ್ ಟಾಸ್ಗೆ ಇದು ಬಲು ದೂರದ ಸಿಕ್ಸರ್. ಫೈನಲ್ ಪಂದ್ಯದ ಪ್ರಥಮ ಮ್ಯಾಕ್ಸಿಮಮ್. First six rising from the bat of Praful Ulvaru from Mystic Lions Arantodu. ಉಳುವಾರು ಬಂದು ಘರ್ಷಣೆಯಾದಾಗ 6 ಅಂಕಗಳ ಸೇರ್ಪಡೆ. ಪ್ರಥಮ ಚೆಂಡನ್ನೇ ಸಿಕ್ಸರಿಗೆ ಬಾರಿಸಿ ಮೋಕ್ಷಿತ್ ಉಳುವಾರ್ ಅವರಿಗೆ ಸ್ವಾಗತವನ್ನು ಬಯಸುತ್ತಾ ಇದ್ದಾರೆ ಬಲಗೈ ದಂಡಿಗ ಪ್ರಫುಲ್. 2 ಚೆಂಡು ಗಳಿಸಿದ್ದು 7 ಮೊಗದೊಮ್ಮೆ ದಂಡನೆ. ಇದು ಮೊಗದೊಮ್ಮೆ ಕ್ಲೀನ್ ಹಿಟ್. ಕೊಂಡು ಹೋಗಬೇಕೆನ್ನುವ ಲೆಕ್ಕಾಚಾರದೊಂದಿಗೆ ಬ್ಯಾಟಿಂಗ್ ಅನ್ನು ನಡೆಸುತ್ತಾ ಇದ್ದಾರೆ ಪ್ರಫುಲ್. 4ನೇ ಚೆಂಡು ಇದು 13ಕ್ಕೆ 0. ಮೋಕ್ಷಿತ್ ರವರ ಕಡೆಗೆ ಚೆಂಡು, ಸುಲಭದ ಚೆಂಡು, ಸುಲಭದ ಪ್ರಹಾರ, ಎಲ್ಲ ಚೆಂಡು. He is a dangerous batsman of Mystic Lions Arantodu. 4 ಚೆಂಡುಗಳಲ್ಲಿ 19. ಪವರ್ ಪ್ಲೇ ಭಾಗದಲ್ಲಿ ಮಗದೊಂದು ಚಾಕೆತೆಯ ದಂಡನೆ, ಬೌಂಡರಿಯ ಸೇರ್ಪಡೆಯೊಂದಿಗೆ ಉಳುವಾರ್ ರವರ ತಾಯಿ ವೇದಿಕೆಯ ಹಿಂಭಾಗದಲ್ಲಿ ಕುಳಿತುಕೊಂಡ್ರೆ ತೆಗೊಳ್ಳುತ್ತಾ ಇದ್ರೆ ಪ್ರಥಮ ಓವರೇ ಕಾಸ್ಟ್ಲಿ ಓವರ್. 29 ತಂಡದ ಗಳಿಕೆ, 29 without loss. 9 from Star Brothers Arantodu. Second over in progress of first innings. ಸೊಗಸಾದ ದಾಳಿ ಇದು ಪುನೀತ್ ಕಡೆಯಿಂದ. ಕೂಟ ಪಾಲಕ ಚೆಂಡು ಮುಕ್ತಾಯ. ಸಿಡಿದೆದ್ದಂತಹ ದಾಂಡಿಗ ಪ್ರಫುಲ್ ಉಳುವಾರು ಸಿಡಿದೆದ್ದಿದ್ದಾರೆ. ಆರಂಭಿಕ ಓವರಿನಲ್ಲಂತೂ ಹಿಗ್ಗಾಮುಗ್ಗ ಸಿಕ್ಸರ್ಗಳು ದಾಖಲಾಗಿತ್ತು. ಈಗ ದ್ವಿತೀಯ ಓವರ್ ಪುನೀತ್ ರವರ ಪಾಲಾಗಿದೆ. ಯಾವ ರೀತಿ ಎದುರಿಸಬಲ್ಲರು ಮೊಣಕಾಲೂರಿ ದಂಡಿಸಲು ಶತಾಯಗತಾಯ ಪ್ರಯತ್ನದ ಮೂಲಕ ಹರಸಾಹಸವನ್ನು ಪಡುತ್ತಾ ಇದ್ದಾರೆ. 2 ಚೆಂಡುಗಳು ಮುಕ್ತಾಯ, 30ಕ್ಕೆ 0. 3ನೇ ಬಾರಿಗೆ ಪುನೀತ್ ಉಳುವಾರು. ಅದ್ಭುತವಾದ ಚೆಂಡು ಇದು ನೆಲ ಮಟ್ಟದ ಚೆಂಡು ಸಂಪಾದಿಸಿಕೊಂಡಿದ್ರು. ತದನಂತರ 2 ಚೆಂಡುಗಳು ಚುಕ್ಕಿಯಾಗಿದೆ. 4ನೇ ಚೆಂಡು ಈಗ ಚಾಲ್ತಿಯಲ್ಲಿದೆ. ಆರಂಭಿಕ ಓವರ್ ಕಾಸ್ಟ್ಲಿ ಆದ್ರೂ ಕೂಡ ಅದನ್ನೆಲ್ಲದರನ್ನು ಕೂಡ ನಿಭಾಯಿಸಿಕೊಳ್ಳುತ್ತಾ ಇದ್ದಾರೆ ಪುನೀತ್ ಉಳುವಾರು. ಪ್ರಫುಲ್ ರವರ ಕಡೆಗೆ ವಿಕವಾದ ದಾಳಿ. ಈ ಒಂದು ಓವರಿನಲ್ಲಿ ಮತ್ತೆ ಕಮ್ ಬ್ಯಾಕ್ ಅನ್ನು ಮಾಡಿಕೊಂಡಿದೆ ಸ್ಟಾರ್ ಬ್ರದರ್ಸ್. ಅಂಕಗಳನ್ನು ಬಿಟ್ಟುಕೊಡದಂತ ಓವರ್ ಇದು. ಪುನೀತ್ ಉಳುವಾರು 4 ಚೆಂಡುಗಳು ಪೂರ್ಣಗೊಂಡಂತೆ 5ನೇ ಬಾರಿಗೆ ಪಂಚಮಿ ಬಾರಿಗೆ ಪ್ರಫುಲ್ ಕಡೆಗೆ ಮತ್ತೆ ಅದೇ ರಾಗವನ್ನು ಮುಂದುವರಿಸುತ್ತಾ ಇದ್ದಾರೆ. ಬಹಳಷ್ಟು ಚೆಂಡು ಎದುರಿಸಲೇಬೇಕಾಗಿದೆ ಬಲಗೈ ದಂಡಿಗ ಪ್ರಫುಲ್. ಜಸ್ಸಿ ನಂಬರ್ 01 ಅಂತಿಮ ಚೆಂಡು ಕೊನೆಯ ಗಳಿಗೆಯಲ್ಲಿ ಸಿಕ್ಸರ್ ಘೋಷಣೆ. ದ್ವಿತೀಯ ಓವರಿನ ಕೊನೆ ಮುಕ್ತ ಹಗ್ಗ ಜಗ್ಗಾಟ ಪಂದ್ಯಾಟ ಆಯೋಜನೆಗೊಳ್ಳಲಿಕ್ಕಿದೆ ಶ್ರೀದುರ್ಗ ಫ್ರೆಂಡ್ಸ್ ಅರಂತೋಡು ವತಿಯಿಂದ. ಎಲ್ಲರೂ ಕೂಡ ಆ ಒಂದು ಪಂದ್ಯಾಟಕ್ಕೆ ಅತಿ ಹೆಚ್ಚಿನ ಸಂಖ್ಯೆಯಲ್ಲಿ ಆಗಮಿಸಿ ಶ್ರೀದುರ್ಗ ಫ್ರೆಂಡ್ಸ್ ಅರಂತೋಡು ತಂಡ ಎಲ್ಲ ಕ್ರೀಡಾಪಟುಗಳು ಕೂಡ ಒಂದೊಮ್ಮೆ ಅರಂತೋಡು ಕಡೆಗೆ ಆಗಮಿಸಲಿಕ್ಕಿದ್ದಾರೆ.
ಶ್ರೀ ದುರ್ಗಾ ಟ್ರೋಫಿ 2025 ಹಂಗ ಚಗ್ಗಾಟ ಪಂದ್ಯಾಟಕ್ಕೆ ಯಾರೇ ಫೈನಲ್ ಪಂದ್ಯಾಟ ಕೂಡ ಸೌಹಾರ್ದ ಟ್ರೋಫಿಯ ಪಂದ್ಯಾಟದಲ್ಲಿ ಫುಲ್ ಕಡೆಗೆ ಮತ್ತೊಮ್ಮೆ ಚಾಲಾಕಿ ಎಸೆತಗಾರಿಕೆ ಗುಟ್ಟ ಪಾಲಕ ಚೆಂಡನ್ನು ಪಡೆದುಕೊಳ್ಳುವುದರಲ್ಲಿ ಚೇಸಿಂಗ್ ಸಮಯದಲ್ಲಿ ಕಠಿಣ ಗುರಿಯನ್ನು ಇದಾಗಲೇ ನೀಡಿಯಾಗಿದೆ 9 ಚೆಂಡು ಬಾಕಿ ಇದೆ ಇಲ್ಲಂತೂ ಕ್ಯಾಚ್ ಪಡೆಯುವ ಅವಕಾಶ ಪ್ರವೀಣ್ ಉಳ್ವಾರ್ 62 ಕಾಣ ಸಿಗುತ್ತಾ ಇದೆ ಕ್ರಿಕೆಟ್ ಹೀರೋಸ್ ನಲ್ಲಿ 39ಕ್ಕೆ 9 ಚೆಂಡುಗಳಲ್ಲಿ ಇದೇ ರೀತಿಯ ಬ್ಯಾಟಿಂಗ್ ಪ್ರದರ್ಶನವನ್ನು ನೀಡಿದೆ ಅದರಲ್ಲಿ 62 ರನ್ ಅನ್ನು ಗಳಿಸಿಕೊಳ್ಳಬಹುದು ಮಿಸ್ಟಿಕ್ ಲಯನ್ಸ್ ಅರಂತೋಡು ಸ್ಲೋ ಓವರ್ ಒಂದು ಡೆಲಿವರಿ ಇದು ಸ್ಲೋ ಓವರ್ ಒನ್ ಡೆಲಿವರಿ ಮ್ಯಾಜಿಕಲ್ ಡೆಲಿವರಿ ಮಿಕ್ತಾತ್ ಕಡೆಯಿಂದ ಚರಣ್ ಕುರಂಜಿ ಆವೇಶಭರಿತವಾದ ಹೊಡೆತ ಇದು ಚರಣ್ ಕುರಂಜಿ ಕೂಡ ಸಿಕ್ಸರ್ ಅಥವಾ ರನ್ನರ್ಸ್ ಆಗುವುದರಲ್ಲಿ ಎರಡು ಮಾತಿಲ್ಲ ಎಂಬುದಾಗಿ ಹೇಳಿದ ಮಾತು ನಿಜವಾಗುತ್ತಾ ಇದೆ ಕಿರಣ್ ಗುಂಟುಕಾಡು ಈ ಮೈದಾನದಲ್ಲಿ ಆಡ್ತಾ ಇದ್ದಾರೆ ಅಂದ್ರೆ ಅವರನ್ನು ಖರೀದಿಸಲು ಎಲ್ಲ ತಂಡ ಮುಗಿ ಬೀಳ್ಲಿಕ್ಕಿದೆ ಇಲ್ಲಿ ದೈತ್ಯ ಹೊಡೆತ ಜಗ್ಗ ಗುಂಟುಕಾಡು ಚೆಂಡುಗಳಲ್ಲಿ ವೈಯಕ್ತಿಕವಾಗಿ 35 ರನ್ ಅನ್ನು ಗಳಿಸಿ ಬ್ಯಾಟಿಂಗ್ ಅನ್ನು ನಡೆಸುತ್ತಾ ಇದ್ದಾರೆ ಅರ್ಧ ಶತಕ ಗಳಿಸಿಕೊಳ್ಳುವಂತ ಸಾಧ್ಯತೆ ಇದೆ ನೆಲ ಕಚ್ಚಿ ಬಂದಂತ ಚೆಂಡಿಗೆ ಬಲಾಢ್ಯ ಹೊಡೆತ ಜಗ್ಗತೆ ದಂಡನೆ ಇದು ಬೌಂಡ್ರಿ ಬ್ಯಾಟ್ ಅನ್ನು ನಡೆಸುತ್ತಾ ಇದ್ದಾರೆ 12 ಎಸೆತದಲ್ಲಿ ವೈಯಕ್ತಿಕ ಗಳಿಕೆ 39 ಪ್ರಥಮ ಅರ್ಧ ಶತಕ ವೀರನಾಗುವಂತ ಅವಕಾಶಗಳಿದೆ 12 ಎಸೆತದಲ್ಲಿ 39 ರನ್ನು ದಂಡಿಸಿದ್ರು ಸಖತ್ತಾಗಿರತಕ್ಕಂಥ ಬ್ಯಾಟಿಂಗ್ ಇದು 50ಕ್ಕೆ 2 ತಂಡದ ಗಳಿಕೆ ದಂಡಿಸಿದ್ರು ಸಿಕ್ಸರ್ ಸಚಿನ್ ಜಾಯ್ನಿಂಗ್ ದಿ ಪಾರ್ಟಿ ಫಾರ್ ಒಂದು ಚೆಂಡು ಪಾಲಂಗಳದಲ್ಲಿ ಜಗಿಸುತ್ತಾ ಇದೆ 45ರಲ್ಲಿ ಬ್ಯಾಟಿಂಗ್ ನಡೆಸ್ತಾ ಇದ್ದಾರೆ ಪ್ರಫುಲ್ ಉಳುವಾರು 5ರಲ್ಲಿ ಬ್ಯಾಟಿಂಗ್ ಅನ್ನು ನಡೆಸುತ್ತಾ ಇದ್ದಾರೆ ಪ್ರಫುಲ್ ಉಳುವಾರು 1 ಅಂಕ ಪೂರ್ಣ ಇಲ್ಲಿ ಜಾರಿ ಬಿದ್ದ ಜಾಣ ಹಿತೇಶ್ ಅರಂತೋಡು 2 ಅಂಕವನ್ನು ಬಿಟ್ಟುಕೊಟ್ರು 47ರಲ್ಲಿ ಬ್ಯಾಟಿಂಗ್ ಅನ್ನು ತಂಡದ ಗಳಿಕೆ 57ರಲ್ಲಿದೆ 2 ಎಸೆತಗಳ ಮುಂದೆ ಬೌಂಡ್ರಿ ಸಿಕ್ಸರ್ ಬಂದರೆ ಮಾತ್ರ ಇಲ್ಲಿ ಅರ್ಧ ಶತಕ ಗಳಿಸಬಹುದು ಹಾಗಾಗಿ ಅಂತಿಮ ಚೆಂಡು ಬಾಕಿ ಇದೆ ಸಿಕ್ಸರ್ ಆರ್ ಬೌಂಡ್ರಿ ಬೇಕಾಗಿದೆ ಅರ್ಧ ಶತಕಕ್ಕಾಗಿ ಎಲ್ಲಿ ದಂಡಿಸಿದ್ರು ಬೇಕಾದಂತ ಇನ್ನಿಂಗ್ಸ್ ಪ್ರಫುಲ್ ಉಳುವಾರು ಈ ಮೈದಾನದಲ್ಲಿ ಪ್ರಫುಲ್ ಉಳುವಾರು ಅರ್ಧ ಶತಕ ವೀರನಾಗಿ ಗುರುತಿಸಿಕೊಳ್ಳುತ್ತಾ ಇದ್ದಾವೆ 64 ಬೇಕಾಗಿದೆ 24 ಎಸೆತಗಳ ಮುಂದೆ ಈ ಒಂದು 4 ಓವರ್ಗಳ ಲೀಗ್ ಮಾದರಿಯ 6 ತಂಡಗಳ ಲೀಗ್ ಮಾದರಿಯ ಸೌಹಾರ್ದ ಟ್ರೋಫಿಯ ಚಾಂಪಿಯನ್ ಯಾರು ಅನ್ನೋದಕ್ಕೆ ನಮಗೆಲ್ಲರಿಗೂ ತಿಳಿದುಕೊಳ್ಳಲು ಕೇವಲ ಕೆಲವು ನಿಮಿಷಗಳ ಆಟಗಳು ಮಾತ್ರ ಬಾಕಿ ಇದೆ ದ್ವಿತೀಯ ಇನ್ನಿಂಗ್ಸ್ನ ಪ್ರಥಮ ಚೆಂಡು ದಾಳಿಗಾರಿಕೆ ಭಾಗದಲ್ಲೂ ಕೂಡ ಉಳುವಾರು ಎಕ್ಸ್ಪ್ರೆಸ್ ಪ್ರಫುಲ್ ಉಳುವಾರು ಪ್ರಥಮ ಚೆಂಡು ಇದು ಆರಂಭಿಕಗೊಳ್ಳಿಕ್ಕಿದ್ದಾರೆ ಮಿತ್ತ ಇಲ್ಲಿ ಪ್ರಫುಲ್ ಉಳುವಾರು ಮತ್ತೆ ದಾಳಿಯನ್ನು ಮುಂದುವರಿಸಿದ್ರು ನೇರ ವಿಭಾಗಕ್ಕೆ ನೀಚವಾದ ದಂಡನೆ ಶ್ರೀನಾಥ್ ಇಸ್ ಫೀಲ್ಡರ್ ವೈಡ್ ಇಸ್ ಲಾಂಗ್ ಮಿಸ್ಟಿಕ್ ಲಯನ್ಸ್ ಅರತೋಡು ತಂಡದ ಕ್ಷೇತ್ರ ರಕ್ಷಣೆ ವಿಭಾಗವನ್ನು ಬಲಿಷ್ಠವಾಗಿ ಗೋಚರಿಸುತ್ತಾ ಇದೆ ಫೈನಲ್ ಪಂದ್ಯಾಟದ ದ್ವಿತೀಯ ಇನ್ನಿಂಗ್ಸ್ ಇದು ಕಾಲಿಗೆ ಬಡಿದಂತ ಚೆಂಡು ಸುಂದರತೆಯ ವಾಪಸಾತಿಯನ್ನು ಮಾಡಿಕೊಳ್ಳುತ್ತಾ ಇದ್ದಾರೆ ಪ್ರಫುಲ್ ಉಳುವಾರು ಫ್ರಮ್ ಮಿಸ್ಟಿಕ್ ಲಯನ್ಸ್ ಅರಂತೋಡು ಟಾರ್ಗೆಟ್ ಅಂತೂ ಬಲು ದೂರ ಇದೆ 22ರ ಮುಂದೆ 61 22ರ ಮುಂದೆ 61 8 ರನ್ ಅನ್ನು ಬಿಟ್ಟುಕೊಟ್ಟದೆ ಆದಲ್ಲಿ ಪ್ರಫುಲ್ ಉಳುವಾರು ಒಬ್ಬನೇ ದಂಡಿಸಿದಂತ ರನ್ ಅನ್ನು ದಂಡಿಸಬೇಕಾಗಿದೆ ಮಿಕ್ತಾಜ್ ಇದು ಬಿಗಿ ಪ್ರಹಾರ ಬಲ ಪ್ರಯೋಗ ಮಿಕ್ತಾಜ್ರ ವಿಕೆಟ್ ಪತನ ಎರಡು ಎಸೆತಗಳು ಬಾಕಿ ಇರುವಂತೆ ಫೈನಲ್ ಪಂದ್ಯಾಟ ಏಕಮುಖವಾಗಿ ಸಾಗಿ ಬರುತ್ತಾ ಇದೆ ಈ ಒಂದು ಪಂದ್ಯಾಟದಲ್ಲಿ ಸೆಮಿಫೈನಲ್ ರನ್ಸ್ ರಿಕ್ವೈರ್ಡ್ ಫ್ರಮ್ 19 ಬಾಲ್ಸ್ ಕೊನೆಯ ಚೆಂಡು ಮತ್ತೊಮ್ಮೆ ಘೋಷಿತ ವಲಯ 1 ಅಂಕಗಳು ಆಗಿತ್ತು ಮೋಕ್ಷಿತ್ ಉಳುವಾರ್ ಎಸೆದಂತ ಓವರ್ನಲ್ಲಿ
ಇನ್ನೂ ಕೂಡ 6 ರನ್ ಕೂಡ ಗಳಿಸಲಾಗುತ್ತಾ ಇಲ್ಲ. ಮಗದೊಂದು ವಿಕೆಟ್ಗಾಗಿ ಬಲವಾದ ಮನವಿ ಇದೆ ಗೋಟರಕ್ಷಕ ಕಿರಣ್ ಗುಂಟುಕಾಡು ಕಡೆಯಿಂದ. ವಿಕೆಟ್ಗೆ ಸ್ಪರ್ಶಿಸಿದೆಯಾ ಚೆಂಡು ಕಾದು ನೋಡಬೇಕಾಗಿದೆ. ದ್ವಿತೀಯ ಇನ್ನಿಂಗ್ಸ್ ನ ಸ್ಟಾರ್ ಬ್ರದರ್ಸ್ ಅರಂತೋಡು ತಂಡದ ಖಾತೆ. ಫುಲ್ ಟಾಸ್ ಮಾದರಿಯ ಚೆಂಡಿಗೆ ಫುಲ್ ಮಾದರಿಯ ಹೊಡೆತ ಇದು. ಮುಂದಿನ ಓವರ್ ಇಲ್ಲಿ ಎಲ್ಲ ಚೆಂಡುಗಳು ಕೂಡ 6 ರನ್ ಬೇಕು. ಸ್ಟ್ರೈಕರ್ ತುದಿಯಿಂದ ಆರಂಭಿಕ ಚೆಂಡು, ಸ್ಟ್ರೈಕ್ ಡ್ರೈವ್. ಅರಂತೋಡು ತಂಡಕ್ಕೆ ಆತ್ಮವಿಶ್ವಾಸವನ್ನು ಹೆಚ್ಚಿಸಿಕೊಂಡಂತ ಮೋಕ್ಷಿ ಖಂಡಿಸಿದ್ರು ನೋಡಿ. ಟಾಪ್ ಎಡ್ಜ್ ಆಗಿದೆ ಇಲ್ಲಿ. ಶರತ್ ತಡಿಕಾನ ಇಸಫೀಲ್ಡ ಆಕಾಶದ ಖಂಡಿಸಬೇಕಾಗಿದೆ ಪುನೀತ್. ಶಾರ್ಟ್ ಪಿಚ್ ಸರಿವಾರಿ ಕನೆಕ್ಟೆಡ್ ಬ್ಯೂಟಿಫುಲಿ, ಬಟ್ ಸೇಫ್ ಕ್ಯಾಚ್ ಅನ್ನು ಬರ್ಕೊಂಡು ಇಲ್ಲಿ 6,000 ನಗದು ಹಾಗೂ ಸೌಹಾರ್ದ ಟ್ರೋಫಿ ಸ್ಟಾರ್ ಬಾಯ್ಸ್ ತಂಡದ ಪಾಲಾಗುವ ಸಾಧ್ಯತೆ ಇದೆ. ಚಾಂಪಿಯನ್ ಪಟ್ಟಕ್ಕೆ ನೀಡತಕ್ಕಂತಹ ಬಹುಮಾನ 10,001 ಮತ್ತು ಸೌಹಾರ್ದ ಟ್ರೋಫಿ. ನಗದು ದಾನಿಗಳು ಶ್ರೀ ಸಂತೋಷ್ ಕುತ್ತಮಟ್ಟೆ, ಅಧ್ಯಕ್ಷರು ಅರಂತೋಡು ತಡಿಕಾನ ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರಿ ಸಂಘ ಅರಂತೋಡು, ಹಾಗೂ ಸೈಫುದ್ದೀನ್ ಪಟೇಲ್ ಉದ್ಯಮಿಗಳು ಅರಂತೋಡು ನಗದು ದಾನಿಗಳಾಗಿ ಕೊಡುಗೆಯನ್ನು ನೀಡಿದ್ದಾರೆ. ಇಲ್ಲಿ ಈ ಒಂದು ಪಂದ್ಯಾಟದ ಯಶಸ್ಸಿಗಾಗಿ ಮಗದೊಂದು ಡಾಟ್ ಅಂಡ್ ಡೆಲಿವರಿ, ಚಮತ್ಕಾರದ ಚೆಂಡುಗಳು. ಅವರ ಹೋಮ್ ಗ್ರೌಂಡ್ ನಲ್ಲಿಯೇ ಯತೀಶ್ ಉಳುವಾರು ಯಾವ ರೀತಿ ಪಿಚ್ ವರ್ತಿಸುತ್ತೆ ಅನ್ನೋದನ್ನು ತಿಳಿದಂತ ಆಟಗಾರ. ಇಲ್ಲಿ 2 ಚೆಂಡುಗಳ ಮುಂದೆ 44. ಚಾಂಪಿಯನ್ ಆಗಲು ಕ್ಷಣಗಣನೆ. ಮಿಸ್ಟೇಕ್ ಲಯನ್ಸ್ ಅರಂತೋಡು ಮಾಲಕತ್ವವನ್ನು ವಹಿಸಿಕೊಂಡವರು ನಿಧೀಶ್ ಅರಂತೋಡು ಮತ್ತು ಶರತ್ ಅಡ್ಯಡ್ಕ. ನಿಧೀಶ್ ಅರಂತೋಡು ಹಾಗೂ ಶರತ್ ಅಡ್ಯಡ್ಕ ಮಾಲಕತ್ವದ ತಂಡ. ಮಿಸ್ಟಿಕ್ ಲಯನ್ಸ್ ಅರಂತೋಡು ಚಾಂಪಿಯನ್ ಪಟ್ಟವನ್ನು ಅಲಂಕರಿಸಲು ಸಜ್ಜಾಗಿದೆ. ನೋ ಬಾಲ್ ಎಸೆದ್ರು ಕೂಡ ಯಾವುದೇ ಟೆನ್ಷನ್ ಮಾಡಿಕೊಳ್ಳಬೇಕಾಗಿಲ್ಲ ಇಲ್ಲಿ ಎಸೆತಗಾರ, ಕಾರಣ ಟಾರ್ಗೆಟ್ ಬಲು ದೂರ ಇದೆ. ಸಮಾರೋಪ ಸಮಾರಂಭ ಹಾಗೂ ಬಹುಮಾನ ವಿತರಣಾ ಸಮಾರಂಭ ಕೂಡ ಭವ್ಯ ವೇದಿಕೆ. ಎಸೆತಗಳು ಬಾಕಿ ಇದೆ ಪಂದ್ಯಾಟದ ಮುಕ್ತಾಯಕ್ಕಾಗಿ. ಸೌಹಾರ್ದ ಟ್ರೋಫಿ 2025 ಮುಕ್ತಾಯದ ಹಂತದಲ್ಲೂ ಕೂಡ ಅದ್ಭುತವಾದ ಕ್ಯಾಚ್. ಪ್ರಫುಲ್ ಉಳ್ಳುವಾರು ಮಗದೊಮ್ಮೆ. ಇದು ಕೊನೆಗೊಳ್ಳಲು ಈ ಒಂದು ಮೈದಾನದಲ್ಲಿ ಮೋಕ್ಷಿತ್ ಉಳ್ಳುವಾರು, ಪವನ್ ಉಳ್ಳುವಾರು, ಹಾಗೆಯೇ ಇಕ್ಬಾಲ್ ಮೊಟ್ಟೆ ಗುಂಜಿ ಪಾಲುದಾರರು ರಂಬಾರ್ ಸುಳ್ಯ ಇವರು ಇದೀಗ ಈ ಒಂದು ಪಂದ್ಯಾಟದಿಂದ ನಿರ್ಗಮಿಸ್ತಾ ಇದ್ದಾರೆ. ಇವರಿಗೆ ಗೌರವದ ಸ್ಮರಣಿಕೆ ನೀಡ್ತಾ ಇದ್ದಾರೆ ಈ ಪಂದ್ಯಾಟದ ಆಯೋಜಕರು. ಮೋಕ್ಷಿತ್ ಉಳ್ಳುವಾರು ಅವರು ತಮ್ಮನ್ನು ವೇದಿಕೆಗೆ ಸ್ವಾಗತಿಸಿಕೊಳ್ತಾ ಇದ್ದಾರೆ. ಧನ್ಯವಾದಗಳು ಸರ್. ಇಲ್ಲಿ ಒಂದು ಪಂದ್ಯಾಟಕ್ಕೆ ಬಹುಮಾನವನ್ನು ನೀಡಿದಂತಹ ಅದ್ಭುತವಾದ ಪ್ರಾಯೋಜಕರು ಶ್ರೀ ರೋಷನ್ ಗುರುಜಿ, ಪಾಲುದಾರರು ರಂಬಾರ್ ಸುಳ್ಯ, ಹಾಗೂ ಮೈಸೂರಿನಲ್ಲಿ ಉದ್ಯಮ ಕ್ಷೇತ್ರದಲ್ಲಿ ಕೂಡ ತೊಡಗಿಸಿಕೊಂಡಂತಹ